ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಕರಿಮಣಿ ಸರನ ನಾನು ಪೋಣಿಸ್ತಾ ಇದ್ದೀನಿ. ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ಚಿಕ್ಕ ಮಣಿಗಳನ್ನ ಪೋಣಿಸ್ತಾ ಇದ್ದೀನಿ. ಹೇಗೆ ಪೋಣಿಸ್ತಿದ್ದೀನಿ ಅಂತ ಹೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಏನ್ ವಿಡಿಯೋ ಮಾಡೋಣ ಇವತ್ತು ಅಂತ ಹೇಳಿ ನನಗೆ ತುಂಬಾ ತಲೆ ಓಡಿಸ್ದೆ. ಅದು ಇದು ಮಾಡೋಣ ಅಂತ ಅಂದ್ರೆ ಮಿಷಿನ್ ಮೇಲೆ ಕುತ್ಕೊಳ್ಳೋಣ ಅಂತ ಅಂದ್ರೆ ನನಗೆ ಸ್ವಲ್ಪ ಹೀಟ್ ಆಗಿರೋದ್ರಿಂದ ನಾನು ಮಿಷಿನ್ ಮೇಲೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದರಿಂದ ಬೇರೆ ಏನು ಡಿಸೈನ್ ತೋರ್ಸಕ್ ಆಗ್ತಿಲ್ಲ. ಮತ್ತೆ ಡೈಲಿ ಲಾಗ್ ಮಾಡೋಣ ಅಂತ ಅಂದ್ರೆ ಡೈಲಿ ಲಾಗ್ ಮಾಡೋಕ್ಕೂ ಕೂಡ ಬೆಳಗ್ಗೆ ತುಂಬಾ ಅವಸರ ಮಾಡ್ತಾ ಇರ್ತೀನಿ. ಕೆಲಸ ಮಾಡೋಕ್ಕಿಲ್ಲ, ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಅದನ್ನೇ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಕ್ಯಾಮ್ರಾ ಇಟ್ಕೊಂಡು ಮತ್ತೆ ಅದು ಸ್ಟಿಕ್ ಬೇರೆ ಮುರಿದು ಹೋಗಿದೆ ನಂದು. ಅದರಿಂದ ನನಗೆ ಹೆಚ್ಚಾಗಿ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ. ಮಾಡ್ಲಿಕ್ಕೂ ಕೂಡ ಮೂಡ್ ಬರ್ತಾ ಇಲ್ಲ. ಯಾಕಂತ ಅಂದ್ರೆ ಅದೇ ಫ್ರೆಂಡ್ಸ್ ಗೊತ್ತಿದೆ ಅಲ್ವಾ, ವ್ಯೂಸೇ ಬರ್ತಾ ಇಲ್ಲ. ಯಾವ ವಿಡಿಯೋಸ್ಗಳಿಗೂ ಅಷ್ಟೊಂದು ವ್ಯೂಸೇ ಬರ್ತಾ ಇಲ್ಲ. ಅದಕ್ಕೆ ಏನ್ ವ್ಯೂಸ್ ಬರ್ತಾ ಇಲ್ಲ, ಏನ್ ಬರ್ತಾ ಇಲ್ಲ ಬಿಡು, ಏನ್ ವಿಡಿಯೋ ಮಾಡೋದಂತ ಹೇಳಿ ನಾನು ಬೇಸರ ಮಾಡ್ಕೊಂಡು ನಾನು ವಿಡಿಯೋಸ್ಗಳನ್ನ ಜಾಸ್ತಿ ಮಾಡಿ ಹಾಕ್ತಾ ಇಲ್ಲ. ಆದ್ರೂ ಮೊನೆಟೈಸೇಷನ್ ಆನ್ ಆಗಿದೆ ಅಲ್ವಾ, ಹೆಂಗಾದ್ರೂ ಮಾಡಿ ಹನಿನಿ ಸೇರಿದ್ರೆ ಹಳ್ಳ ಅಂತ ಅನ್ಕೊಂಡು ವಿಡಿಯೋ ಮಾಡಿ ಹಾಕ್ತಾನೆ ಇದೀನಿ. ಒನ್ ಡೇ ಬಿಟ್ಟು ಒನ್ ಡೇ ಆದ್ರೂ ಹಾಕ್ತಾನೆ ಇದೀನಿ. ಶಾರ್ಟ್ಸ್ ವಿಡಿಯೋ ಮಾತ್ರ ಡೈಲಿ 3 ಅಥವಾ 2 ಹಾಕ್ತಾ ಇರ್ತೀನಿ. ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ತಾ ಹೋಗಿ. ಅದನ್ನಾದ್ರೂ ಕೂಡ ಲಾಂಗ್ ವಿಡಿಯೋ ನೋಡಕ್ ಆಗಿಲ್ಲ ಅಂದ್ರೆ ಶಾರ್ಟ್ಸ್ ವಿಡಿಯೋ ಆದ್ರೂ ನೋಡಿ ಅಟ್ಲೀಸ್ಟ್. ಓಕೆನಾ? ಓಕೆ ಫ್ರೆಂಡ್ಸ್. ನಿಜ ಹೇಳಿ, ನಿಮಗೆ ಮಾಂಗಲ್ಯ ಸರ ಅಂದರೆ ಗೋಲ್ಡ್ ಮಾಂಗಲ್ಯ ಸರ ಇಷ್ಟನಾ ಅಥವಾ ಕರಿಮಣಿ ಸರ ಇಷ್ಟನಾ ಅಂತ ಹೇಳಿ. ಯಾರಿಗೆಲ್ಲ ಏನು ಇಷ್ಟ, ಕರಿಮಣಿ ಸರನ ಅಥವಾ ಗೋಲ್ಡ್ ಸರ ಇಷ್ಟ ಅಂತ ಹೇಳಿ. ನನಗಂತೂ ನಾನು ಹಾಕಿರುವಂಥ ಸರ ತುಂಬ ಅಂದರೆ ತುಂಬ ಇಷ್ಟ. ಯಾಕಂತ ಅಂದರೆ ನಾನು ಹೇಳಿ ಮಾಡಿಸಿರುವಂಥ ಸರ ಇದು. ಎಲ್ರ ಸರ ಇದ್ದಂಗಿಲ್ಲ. ಎಲ್ರ ಸರನೂ ಕೂಡ ಇರುತ್ತೆ, ಆ ಕಡೆ ಈ ಕಡೆ ಬ್ಲಾಕ್ ಬೀಡ್ಸ್ ಇರುತ್ತೆ, ಮಿಡ್ಲಲ್ಲಿ ಗೋಲ್ಡ್ ಬೀಡ್ಸ್ ಇರುತ್ತೆ. ನಾನು ಹೇಳಿ ಮಾಡಿಸಿರುವಂಥದ್ದಾಗಿರೋದ್ರಿಂದ ಮತ್ತು ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ಮಾಡಿಸಿರುವಂಥದ್ದಾಗಿರೋದ್ರಿಂದ ನನಗೆ ಇದು ಅಂದರೆ ತುಂಬ ಇಷ್ಟ. ಆದರೆ ನಮಗೆ ಯಾವಾಗಲೂ ಬೇಕಾಗಿರುವಂಥದ್ದು, ಯಾವಾಗಲೂ ನಾವು ಹಾಕ್ಕೊಳ್ಳುವಂಥದ್ದು ಕರಿಮಣಿ ಸರನೇ ಸೂಕ್ತ ಅನಿಸುತ್ತೆ. ನಾನು ಇದನ್ನು ಡೈಲಿ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಯಾವಾಗಾದರೂ ಹಬ್ಬ ಇದ್ದಾಗ ಮತ್ತು ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋದಾಗ ಮಾತ್ರ ಅದನ್ನು ಹಾಕ್ಕೊತೀನಿ. ಡೈಲಿ ಯೂಸಿಗಂತ ಅಂದರೆ ಈ ಕರಿಮಣಿ ಸರನೇ ಹಾಕ್ಕೊಳ್ಳೋದು. ಇದೇ ಶಾಶ್ವತ ಅಲ್ವಾ ಹೆಣ್ಮಕ್ಳಿಗೆ. ಕರಿಮಣಿ ಸರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳಿಗೂ, ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಇದೇ ಶಾಶ್ವತ ಮತ್ತು ಇದೇ ಅಷ್ಟೊಂದು ಚೆಂದ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಈ ಗೋಲ್ಡ್ ಸರಗಳಿಗಿಂತ. ನಾವು ಯಾವಾಗಲೂ ಕೂಡ ಶಾಶ್ವತವಾಗಿ ಹಾಕ್ಕೊಳ್ಳುವಂಥದ್ದೇ ಈ ಕರಿಮಣಿ ಸರ. ಎಲ್ಲರ ಕೊರಳಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರನೂ ಕರಿಮಣಿ ಸರ ಇತ್ತು, ಆನ್ಲೈನಲ್ಲಿ ತರಿಸಿದ್ದೆ ಮೀಶೋದಿಂದ. ಅದು ತುಂಬ ಚೆನ್ನಾಗಿತ್ತು. ಬಟ್ ಅದು ಏನೋ ಅದು ಜಾಯಿಂಟ್ಗಳಿರುತ್ತಲ್ವ, ಜಾಯಿಂಟ್ಗಳೆಲ್ಲ ಒಂದೊಂದೇ ಕೊಂಡಿಗಳು ಬಿಚ್ಕೊಂಡು ಹೋಗ್ತಾಯಿತ್ತು. ಅದರಿಂದ ಅದು ಬೇಡ ಅಂದ್ಕೊಂಡು ನಾನು ಮತ್ತೆ ಥ್ರೆಡ್ ತೊಗೊಂಬಂದು ತುಂಬ ಚಿಕ್ಕ ಬ್ಲ್ಯಾಕ್ ಮಣಿಗಳನ್ನು ತೊಗೊಂಬಂದು ನಾನು ಇಲ್ಲಿ ಪೋಣಿಸ್ತಾ ಇದ್ದೀನಿ. ಹೇಗೆ ಪೋಣಿಸ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಕರಿಮಣಿ ಸರನ ಹೇಗೆ ಪೋಣಿಸ್ತಾ ಇದ್ದೀನಿ. ತುಂಬಾ ಚಿಕ್ಕ ಮಣಿಗಳನ್ನ ಯೂಸ್ ಮಾಡಿ ಕರಿಮಣಿ ಸರನ ಪೋಣಿಸ್ತಾ ಇದ್ದೀನಿ. ಇದನ್ನ ಡೈಲಿ ಹಾಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ವಜ್ಜಿ ಇದೆ ಅಲ್ವಾ, ಹೆವಿ ಇದೆ. ಅದರಿಂದ ಡೈಲಿ ಯೂಸಿಗೆ ನಾನು ಇದನ್ನ ಬಳಸೋದೇ ಇಲ್ಲ. ಕರಿಮಣಿ ಸರ ಒಂದೆಳೆ ಬಿತ್ತು ನನ್ನ ಹತ್ರ, ಅದು ಕಿತ್ತೋಯ್ತು. ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಇನ್ನೊಂದು ಪೋಣಿಸ್ಕೊಳೋಣ ಅಂತ ಹೇಳಿ ಮಣಿಗಳನ್ನ ತಗೊಂಡ್ಬಂದು ಪೋಣಿಸ್ತಾ ಇದ್ದೀನಿ. ಇದನ್ನ ತೆಗೆದಿಡ್ತೀನಿ. ಇದಕ್ಕೆ ಲಾಕ್ ಮಾಡ್ಕೊಂತೀನಿ. ಕರಿಮಣಿ ಸರನ ಇದಕ್ಕೆ ಲಾಕ್ ಮಾಡ್ಕೊಂತೀನಿ. ಅದರಿಂದ ಪೋಣಿಸ್ತಾ ಇದ್ದೀನಿ. ಯಾವ ರೀತಿ ಪೋಣಿಸ್ತಾ ಇದ್ದೀನಿ ಅಂತ ಹೇಳಿ ಗೊತ್ತೇ ಇದೆ ಅಲ್ವಾ, ಕರಿಮಣಿ ಸರ ಹೇಗಿರುತ್ತೆ ಅಂತ. ನಾನು ಯಾವ ರೀತಿ ಪೋಣಿಸ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಪೋಣಿಸಿ ಇಟ್ಟಿದ್ದೀನಿ. ಈ ಒಂದ್ ಸೈಡ್ ಬರುತ್ತೆ ಇದು ನೋಡಿ, ಈ ತರ ಪೋಣಿಸಿ ಇಟ್ಟಿದ್ದೀನಿ. ಇದು ಒಂದ್ ಸೈಡ್ ಬರುತ್ತೆ. ಈಗ ಮತ್ತೊಂದ್ ಸೈಡ್ ಪೋಣಿಸ್ಬೇಕು. ತುಂಬಾ ಕಷ್ಟ ಇದು. ನಿನ್ನೆಯಿಂದ ಪೋಣಿಸ್ತಾ ಇದ್ದೀನಿ ನಾನು. ಚಿಕ್ಕವಿದೆ ಅಲ್ವಾ, ಒಬ್ಳೆ ಬೇರೆ ಪೋಣಿಸ್ಬೇಕಲ್ವಾ, ಚಿಕ್ಕದಿದೆ, ಅಷ್ಟೊಂದು ಬೇಗ ಆಗಲ್ಲ. ಅದರಿಂದ ಮತ್ತೆ ನೋಡಿ ಇವತ್ತು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹೆಂಗಾದ್ರೂ ಮಾಡಿ ಇದನ್ನ ಪೋಣಿಸ್ಕೊಂಡ್ಬಿಟ್ಟು ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ಇವತ್ತು ಮಂಡೇ ಅಲ್ವಾ, ನಾಳೆನೂ ಹಾಕೊಳಕ್ ಆಗಲ್ಲ. ಮತ್ತೆ ವೆಡ್ನೆಸ್ಡೇನೆ ಪೋಣಿಸ್ಬೇಕಾಗುತ್ತೆ. ಅದರಿಂದ ಇವತ್ತೇ ಪೋಣಿಸಿ ಇವತ್ತೇ ಹಾಕೊಂಡ್ಬಿಡ್ತೀನಿ. ಇದನ್ನ ಪೋಣಿಸ್ತಾ ಇದೀನಿ ಬನ್ನಿ. ನೋಡಿ ಎಷ್ಟು ಚಿಕ್ಕ ಮಣಿಗಳಿದಾವೆ. ಬೆರಳ ಮೇಲೆ ತಗೊಂಡು ಈ ರೀತಿ ಒಂದಾದ್ಮೇಲೆ ಒಂದು ಪೋಣಿಸ್ತಾ ಇದೀನಿ ನೋಡಿ. ಡೈಲಿ ಲಾಗ್ ಗಳನ್ನ ಹಾಕ್ಬೋದು ಫ್ರೆಂಡ್ಸ್. ನಾನು ಡೈಲಿ ಲಾಗ್ ಹಾಕಕ್ ಟ್ರೈ ಮಾಡ್ತಾ ಇರ್ತೀನಿ. ಮಕ್ಳು ಬೇರೆ ಸ್ಕೂಲಿಗೆ ಹೋಗ್ತಾರೆ. ಬರೋಷ್ಟ್ರಲ್ಲಿ ಎಲ್ಲ ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅನ್ನೋಷ್ಟ್ರಲ್ಲಿ ದೀಕ್ಷಿತ್ ಬಂದ್ಬಿಡ್ತಾನೆ. ದೀಕ್ಷಿತ್ ಬಂದು ಆ ತೀಟೆ ಈ ತೀಟೆ ಮಾಡ್ತಾನೆ ಇರ್ತಾನೆ. ಅವನಿಗೆ ಸಂಭಾಳಿಸೋ ಅಷ್ಟ್ರೊಳಗೆ ಮತ್ತೆ ಎಲ್ಲ ಕೆಲಸ, ಏನಾದ್ರು ಅವನಿಗೆ ತಿಂಡಿ ಏನಾದ್ರು ತಿನ್ನೋಕೆಲ್ಲ ಕೊಟ್ಬಿಟ್ಟು
ನಾನೇನಾದರೂ ಒಂದು ಸ್ವಲ್ಪ ಯೂಟ್ಯೂಬಿಗೆ ವಿಡಿಯೋಸ್ ಹಾಕಬೇಕು ಅಂತ ಹೇಳಿ ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಇಲ್ಲ ಮನೆ ಬಟ್ಟೆಗಳಿರ್ತವೆ ಅದು ಇದು ಅಂತ ಕೆಲಸ ಇರುತ್ತೆ, ಅದನ್ನ ಮಾಡೋ ಅಷ್ಟರಲ್ಲಿ ಚಾವಿ ಬಂದ್ಬಿಡ್ತಾಳೆ. ಇನ್ನು ಸಾಯಂಕಾಲ ಅವ್ರಿಗೆ ಹೋಮ್ ವರ್ಕ್ಸ್ ಅದು ಇದು ಮಾಡಿಸೋ ಅಷ್ಟರಲ್ಲೇ ಟೈಮ್ ಆಗ್ಬಿಡುತ್ತೆ. ಅದರಿಂದ ವಿಡಿಯೋ ಹಾಕಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ಅವ್ರನ್ನ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿರ್ತೀನಿ. ನಾನೇ ಬೇಜಾರು ಪಟ್ಕೊಂಡು ಇನ್ನೇನು ವಿಡಿಯೋ ಮಾಡ್ತೀಯ ಬಿಡು ಸುಮ್ಮನೆ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಅಷ್ಟೇ. ಈ ವಿಡಿಯೋನ ಎಂಡ್ವರೆಗೂ ಯಾರೆಲ್ಲ ನೋಡಿದ್ದೀರಾ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಓಕೆನಾ ಫ್ರೆಂಡ್ಸ್, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ಲೈಕ್ ಮಾಡ್ತೀರಾ ಅಲ್ವಾ? ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.